ಎಲ್ಲರಿಗೂ ನಮಸ್ಕಾರ ರೀ. ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ಇವತ್ತಿಂದ ನಾನು ಟ್ರಾವೆಲ್ ಫ್ರೆಂಡ್ಲಿ ಸೀರೀಸ್ನ ಶುರು ಮಾಡಕತ್ತೀನಿ ರೀ. ಇನ್ನು ಮುಂದೆ ಬರುವಂಥ ಒಂದು 4-5 ವಿಡಿಯೋ ಅದ್ರ ಬಗ್ಗೆನೇ ಇರ್ತೈತೆ ರೀ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉದ್ರ ಬ್ಯಾಳಿ. ಇದು ಡ್ರೈ ಪಲ್ಯ ಅಲ್ರಿ, ಹಾಗಾಗಿ ಇದನ್ನು ನೀವು 2-3 ದಿನ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಟ್ರಾವೆಲ್ ಮಾಡೋ ಮುಂದೆ, ಪಿಕ್ನಿಕ್ಕಿಗೆ ಮತ್ತು ಪ್ರವಾಸಕ್ಕೆ ಹೋದಾಗ ಚಪಾತಿ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್. ಇವತ್ತಿನ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಥರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರೋಂಥ ಬೆಲ್ನ ಮರಿದನ ಕ್ಲಿಕ್ ಮಾಡಿರಿ. ಉದ್ರ ಬೇಳೆ ಮಾಡೋಕ್ಕೆ ನಾ ಇಲ್ಲೇ 1 ಕಪ್ಪು ತೊಗರಿಬೇಳೆ ತೊಗೊಂಡಿನಿ ರೀ. ಬೇಳೆನ 1-2 ಸಲ ಸ್ವಚ್ಛಂಗೆ ತೊಳೆದು ನೆನೆ ಹಾಕಿಟ್ಟಿದ್ದೆ. ಒಂದು 7-8 ತಾಸರ ಬ್ಯಾಳೆ ಚಲೋ ತಂಗೆ ನೆನಿಬೇಕ್ರಿ, ಅಂದ್ರೆ ಪಲ್ಯ ಭಾಳ ಚಲೋ ಆಗ್ತೈತಿ. ಹಿಂಗೆ ನಾವು ಬ್ಯಾಳಿನ ಕೈಯಾಗ ತೊಗೊಂಡು ಮುರಿಯಕ್ಕೆ ಹೋದ್ರೆ ಅದು ಜಲ್ದಿ ಕಟ್ ಆಗ್ಬೇಕ್ರಿ, ಅಂದ್ರೆ ಬ್ಯಾಳಿ ಭಾಳ ಚಲೋ ನೆಂದೈತೆ ಅಂತ ಹೇಳಿ ಅರ್ಥ. ಈಗ ಇದನ್ನ ಒಂದು ಚಾನ್ಗಾಗ ಬಸಿತೀನಿ ರೀ. ನೀರೆಲ್ಲ ಪೂರ ಸೋರಿ ಹೋಗೋ ಮಟ್ಟ ನಾ ಏನು ಮಾಡ್ತೀನಪ್ಪ ಅಂದ್ರೆ ಅದನ್ನು ಹಿಂಗೆ ಸ್ವಲ್ಪ ಹೊತ್ತನ ಬಿಡ್ತೀನಿ ರೀ. ಅಲ್ಲಿ ತನ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ರೀ. ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಕತ್ತೀನಿ ರೀ. ಎಣ್ಣೆ ಚಲೋ ತಂಗೆ ಬಿಸಿ ಆತ್ರಿ. ಈಗ ಇದ್ರಾಗ 1 ಟೀ ಸ್ಪೂನ್ ಸಾಸಿವೆ ಹಾಕ್ತೀನಿ ರೀ. ಸಾಸಿವೆಗೆ ಚಲೋ ತಂಗೆ ಚಟಪಟ ಅಂತ ಸಿಡಿಯಾಕತ್ತೈತ್ರಿ. ನೆಕ್ಸ್ಟ್ ನಾ ಇದ್ರಾಗ 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಒಣಗಿದ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಕತ್ತೀನಿ ರೀ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ಬಿಡಿಸಿ ಜಜ್ಜಿ ಹಾಕಕತ್ತೀನಿ ರೀ. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋತನ ಇದನ್ನು ಚಲೋ ತಂಗೆ ಎಣ್ಣೆಗೆ ಹುರಿತೀನಿ ರೀ. ಆಮೇಲೆ ಫ್ರೆಂಡ್ಸ್, ಇದು ಡ್ರೈ ಪಲ್ಯ ಅಲ್ರಿ, ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕಾಗ್ತೈತಿ ನೀವು, ಅಂದ್ರೆ ಪಲ್ಯ ಭಾಳ ಚಲೋ ಆಗ್ತೈತಿ ಮತ್ತು ಜಲ್ದಿ ಕೆಡಂಗೂ ಇಲ್ರಿ. ಬೆಳ್ಳುಳ್ಳಿನ ಚಲೋ ತಂಗೆ ಹುರಿದ್ಮೇಲೆ ನೆಕ್ಸ್ಟ್ ನಾ ಇದ್ರಾಗ ಬಸ್ತಿದ ಬ್ಯಾಳೆ ಹಾಕ್ತೀನಿ ರೀ. ಮೀಡಿಯಮ್ ಫ್ಲೇಮ್ನಾಗ ಇದನ್ನು 1 ನಿಮಿಷದ ತನಕ ಚಲೋ ತಂಗೆ ಹುರಿತೀನಿ ರೀ. ಎಣ್ಣೆಗೆ ಚಲೋ ತನಕ ಹುರಿತೀನಿ ರೀ. ನಾವು ಸ್ವಲ್ಪ ಹೊತ್ತನ ಬ್ಯಾಳಿನ ಹಿಂಗೆ ಎಣ್ಣೆಗೆ ತಾಳ್ಸಿದ್ರೆ ಪಲ್ಯ ಭಾಳ ರುಚಿ ಆಗ್ತೈತೆ ರೀ ಮತ್ತು ಜಲ್ದಿ ಹಾಳಾಗೋದಿಲ್ಲ. ಬ್ಯಾಳಿನ ಎಣ್ಣೆಗೆ ಹುರ್ಕೊಂತ ಹೋದಂಗೆ ಬ್ಯಾಳಿ ಕಲರ್ ನೋಡ್ರಿ ಹೆಂಗೆ ಚೇಂಜ್ ಆಗ್ತೈತಿ. ನೆಕ್ಸ್ಟ್ ಇದ್ರಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1-2-3 ಟೀ ಸ್ಪೂನಷ್ಟು ಅಚ್ಕಾರ ಪುಡಿ, ಸ್ವಲ್ಪ ಬೆಲ್ಲ ಹಾಕಿದ್ದಾರೆ. ಸಣ್ಣೂರಿ ಒಳಗಿದನ್ನು ಸ್ವಲ್ಪ ಹೊತ್ತನ ಚಲೋ ತಂಗೆ ಮಿಕ್ಸ್ ಮಾಡ್ತೇನೆ ರೀ. ಖಾರ ನಿಮ್ಗೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ಹಾಕೋರಿ. ಚಂದಂಗೆ ಮಿಕ್ಸ್ ಮಾಡಿದ್ಮೇಲೆ ಇದ್ರಾಗ 1-2-3 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕಕತ್ತೀನಿ ರೀ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಹುರಿದಿದ್ದ ಗುರೆಳ್ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಹುರಿದಿದ್ದ ಶೇಂಗಾ ಪುಡಿ ಹಾಕಿ ಮತ್ತು ಇದನ್ನು ಚಂದಂಗೆ ಮಿಕ್ಸ್ ಮಾಡ್ತೀನಿ ರೀ. ಹುಣಸೆ ಹಣ್ಣನ್ನು ನಾನು ಒಂದು ಸ್ವಲ್ಪ ಹೊತ್ತನ ಒಂದು ಅರ್ಧ ಗಂಟೆ ನೀರಾಗ ನೆನೆಸಿಟ್ಟಿದ್ದೆ ರೀ. ಚಲೋ ತಂಗೆ ನೆನೆದ ಮೇಲೆ ಅದನ್ನು ಕಿವುಚಿ ಹಿಂಡಿ ರಸ ತೆಗೆದು ಹಾಕೀನಿ ರೀ. ಈ ಉದ್ರ ಬೇಳೆಗೆ ಖಾರ, ಉಪ್ಪು, ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ, ಅಂದ್ರೆ ಪಲ್ಯ ಹಾಳಾಗೋದಿಲ್ಲ. ನಮ್ಮ ಕಡೆ ಅಂತಾರೆ ನೋಡ್ರಿ, ಬಾಯಿ ತುಂಬ ಖಾರ ಉಪ್ಪು ಹಾಕಂತೇಳಿ. ಹಂಗೆ ಸ್ವಲ್ಪ ಇದಕ್ಕೆ ಹುಳಿ ಜಾಸ್ತಿ ಹಾಕ್ಬೇಕ್ರಿ, ಅಂದ್ರೆ ಪಲ್ಯ ಜಲ್ದಿ ಕೆಡಂಗಿಲ್ಲ ರೀ. ನೆಕ್ಸ್ಟ್ ನಾನು ಕೈಯಾಗ ಸ್ವಲ್ಪ ನೀರು ತೊಗೊಂಡು ಹಿಂಗೆ ಚಿಮ್ಕಿಸ್ತೀನಿ ರೀ ಬ್ಯಾಳೆ ಒಳಗೆ. ಒಂದು 2-3 ಸಲ ಚಿಮ್ಕಿಸಿದ್ರೆ ಸಾಕು, ಭಾಳ ನೀರು ಹಾಕಕ್ಕೆ ಹೋಗ್ಬಾಡ್ರಿ. ಆಮೇಲೆ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡಿ ಇದ್ರ ಮೇಲೆ ಮುಚ್ಚಿ ಸಣ್ಣ ಉರಿ ಒಳಗೆ ಇದನ್ನು 1-2 ನಿಮಿಷ ಬೇಯಿಸ್ತೀನಿ ರೀ. ಸಣ್ಣ ಉರಿ ಒಳಗೆ ಬ್ಯಾಳೆ ಬೇಯಿಸಾಕತ್ತು 1-3 ನಿಮಿಷ ಆಯ್ತು ನೋಡ್ರಿ. ಈಗ ಲಿಡ್ ಓಪನ್ ಮಾಡಿ ಚೆಕ್ ಮಾಡ್ತೀನಿ ರೀ. ಬ್ಯಾಳೆ ಚಲೋ ತಂಗೆ ಬಂದೈತ್ರಿ. ಈಗ ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ, ಹುಳಿ ಉಪ್ಪು ಖಾರ ಎಲ್ಲ ಸರಿ ಐತಿಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡ್ತೀನಿ ರೀ. ಸ್ವಲ್ಪ ನಂಗೆ ಹುಳಿ ಕಮ್ಮಿ ಆಗೈತೆ ಅಂತೇಳಿ ಅನ್ಸಾಕತ್ತೈತೆ ರೀ. ಅದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿದ್ದನ್ನು ಮತ್ತೆ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟ್ ಈಗ ಸಣ್ಣಂಗೆ ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ರೀ. ಈಗ ನೋಡ್ರಿ, ಮಸ್ತ್ ಖಾರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉದ್ರಬೇಳೆ ಪಲ್ಯ ರೆಡಿ. ನೋಡ್ರಿ, ಉದ್ರಬೇಳೆ ಪಲ್ಯ ಎಷ್ಟು ಮಸ್ತ್ ಆಗೈತಿ. ನೆಕ್ಸ್ಟ್ ಈಗ ಇದನ್ನು ಹೆಂಗೆ ಸ್ಟೋರ್ ಮಾಡಿಡೋದಪ್ಪ ಅಂತಂದ್ರೆ, ಪಲ್ಯನ ಪೂರ ತಣ್ಣಗಾಗೋತನ ಬಿಡ್ರಿ. ತಣ್ಣಗಾದ್ಮೇಲೆ ಇದ್ರ ಮೇಲೆ ಒಂದು ಚಾಣ್ಗಿ ಮುಚ್ಚಿಡ್ರಿ, ಇಲ್ಲಾಂತಂದ್ರೆ ಒಂದು ಕಾಟನ್ ಅರ್ಬಿ, ತೆಳ್ಳಂದು ಕಾಟನ್ ಅರ್ಬಿ ಮುಚ್ಚಿಡ್ರಿ. ಬೇಕಿದ್ರೆ ನೀವು ಇದನ್ನು 1-2-3 ದಿನ ಫ್ರಿಜ್ನಾಗ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು. ನೀವು ಟ್ರಾವೆಲ್ ಮಾಡಕತ್ತಿದ್ರೆ ಟ್ರೈನ್ನಾಗ ಬಸ್ನಾಗಿದ್ರಪ್ಪ ಅಂತಂದ್ರೆ ಯಾವಾಗ ನೀವು ಊಟ ಮಾಡೋಕ್ಕೆ ಬಾಕ್ಸ್ ಓಪನ್ ಮಾಡ್ತಿರಲ್ಲ, ಓಪನ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ತೆಳ್ಳಂದು ಕಾಟನ್ ಅರ್ಬಿ ಮುಚ್ಚಿಡ್ರಿಲ್ಲ, ಒಂದು ಕರ್ಚಿಪ್ ಮುಚ್ಚಿಡ್ರಿ. ಸ್ವಲ್ಪ ಅವಾಗವಾಗ ಇದನ್ನು ಟಿಫಿನ್ ಬಾಕ್ಸ್ ಓಪನ್ ಮಾಡಿ ಇದ್ರ ಮೇಲೆ ಒಂದು ಸ್ವಲ್ಪ ಬಟ್ಟೆ ಮುಚ್ಚಿಟ್ರೆ ಸ್ವಲ್ಪ ಇದ್ರ ಮೇಲೆ ಗಾಳಿ ಆಡ್ತಪ್ಪ ಅಂತಂದ್ರೆ ಇದು ಪಲ್ಯ ಜಲ್ದಿ ಹಾಳಾಗೋದಿಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಈ ಸ್ಪೆಷಲ್ ಉದ್ರಬೇಳೆ ಪಲ್ಯ ನಿಮ್ಮೆಲ್ಲರಿಗೂ ಲೈಕ್ ಆಗೈತೆ ಅಂಥೇಳಿ ಅಂದ್ಕೊಂಡೀನಿ. ಲೈಕ್ ಆಗಿತ್ತಪ್ಪ ಅಂತಂದ್ರೆ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ.
ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಬಾಜು ಇರೋಂಥ ಬೆಲ್ನ ಮರಿದನ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.